ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಶಾರದಿ ಧಾರಾವಾಹಿಯಲ್ಲಿ ಏನೆಲ್ಲಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮನೆ ಮುಂದೆ ದಾಸಪ್ಪ ಬಂದು ನಿಂತ್ಕೊಂಡಿರ್ತಾರೆ. ಮನೇನ ನೋಡಿಬಿಟ್ಟು ಅವ್ರಿಗೇನೋ ಒಂದು ಕ್ಷಣ ಏನೋ ಒಂದು ಅನಿಸುತ್ತೆ. ಅದಕ್ಕೆ ಅವರು ಮನೇನ ಹುಡ್ಕೊಂಡು ಅವರು ಕೂಡ ಆ ಮನೆ ಹತ್ರ ಹೋದಾಗ ಇಲ್ಲಿ ಪಾರಿಜಾತ ಕೂತಿರ್ತಾರೆ. ಯಾರಿದು, ಯಾರು ಬರ್ತಿದ್ದಾರೆ ಅಂತ ಅವರು ಕೂಡ ನೋಡ್ತಾ ಇರಬೇಕಾದ್ರೆ ಅವರು ಕೂಡ ದಾಸಪ್ಪ ಮನೆ ಮುಂದೆ ನಿಂತ್ಕೊಂಡು ಶಂಖ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಕ್ಕೆ ಈ ಥರ ಎಲ್ಲ ಶಂಖ ಓದ್ತಿದ್ದಾರೆ ಅಂತ ಅಂದ್ಕೊತಾ ಇರ್ತಾಳೆ. ಈ ಕಡೆ ಮನಸ್ಸಲ್ಲಿ ಕೂಡ ಅವರು ಕೂಡ ಏನು ಹೇಳ್ದೇ ನಿಂತ್ಕೊಂಡು ಅವರು ಕೂಡ ಶಂಖ ಓದ್ಬಿಟ್ಟು ನಿಂತಿರ್ತಾರೆ. ಅವರು ಕೂಡ ಅವ್ರಿಗೆ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನೆಲ್ಲ ಅವರು ಕೂಡ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಸುಮಿತ್ರ ಕೂಡ ಬರ್ತಾಳೆ. ಅವಳು ಕೂಡ ಮರದಲ್ಲಿ ಅಕ್ಕಿ ಬೆಲ್ಲ ಅಂತ ತೊಗೊಂಡು ಬಂದು ದಾನ ಮಾಡೋದಕ್ಕೆ ಅಂತೇಳಿ ತೊಗೊಂಡ್ಬಂದಿರ್ತಾಳೆ. ಅವಳು ಸುಮಿತ್ರ ಕೂಡ ಅವ್ರಿಗೆ ಹೇಳಿಬಿಟ್ಟು ಕೊಡ್ತಾ ಇರ್ತಾಳೆ. ನಿನಗೆ ಒಳ್ಳೆ ಮನಸ್ಸಿದೆ ಅಮ್ಮ, ನಿನಗೆಲ್ಲ ಒಳ್ಳೆಯದೇ ಆಗುತ್ತೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನನಗೆ ಆಶೀರ್ವಾದ ಮಾಡಿ, ನಮ್ಮ ಮನೆಯವ್ರಿಗೂ ನಮ್ಮ ಮನೆ ಮೇಲೆ ಎಲ್ಲನೂ ಆಶೀರ್ವಾದ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ ಅಮ್ಮ, ಆ ಆಶೀರ್ವಾದ ಯಾವತ್ತೂ ನಿನ್ನ ಮೇಲೆ ಇದ್ದೇ ಇರುತ್ತೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅವರು ಕೂಡ ಒಗಟಾಗಿ ಏನನ್ನು ಕೂಡ ಹೇಳ್ತಾ ಇರ್ತಾರೆ. ಈ ಕಡೆ ಸುಮಿತ್ರಾಗೆ ಏನು ಹೇಳ್ತಿದ್ದಾರೆ ಇವರು ಅಂತ ಅವರಿಗೂ ಕೂಡ ಅರ್ಥನೇ ಆಗ್ತಿರಲ್ಲ. ಈ ಕಡೆ ಅವರು ಕೂಡ ಹೇಳ್ತಾ ಇರ್ತಾರೆ, ಕಾಗೆ ಮರಿ ಕೋಗಿಲೆ ಜಾಗದಲ್ಲಿ ಬೆಳೀತಿದೆ, ಕೋಗಿಲೆ ಮರಿ ಕಾಗೆ ಜಾಗದಲ್ಲಿ ಬೆಳೀತಿದೆ ಅಂತೇಳಿ ಅವರು ಕೂಡ ಒಗಟಾಗಿ ಹೇಳ್ತಿದ್ದಾರೆ. ಸುಮಿತ್ರ ಇದ್ದವಳು, ನೀವೇನು ಹೇಳ್ತಿದ್ರೆ ನನಗೇನು ಅರ್ಥ ಆಗ್ತಿಲ್ಲ, ಎಲ್ಲ ಸ್ವಲ್ಪ ಬಿಡಿಸಿ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ, ಬಿಡಿಸಿ ಹೇಳೋ ಅಷ್ಟು ಇವಾಗ ಕಾಲ ಬಂದಿಲ್ಲಮ್ಮ, ಕಾಲನೇ ನಿನಗೆಲ್ಲ ಉತ್ತರ ಕೊಡುತ್ತೆ, ನಾನು ಹೇಳಿದ್ರೆ ಅದು ಸರಿ ಆಗಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಸುಮಿತ್ರ ಗಂಡನೂ ಕೂಡ ಅವರು ಕೂಡ ಬರ್ತಾರೆ. ಯಾಕೆಲ್ಲ ಹಿಂಗೆ ನಿಂತಿದ್ದೀರಾ, ಏನಾಗ್ತಿದೆ, ಏನಾಯಿತು, ಯಾರು ಇವರು ಅಂತ ಹೇಳಿ ಈ ಕಡೆ ಸುಮಿತ್ರಾ ಗಂಡನು ಕೇಳ್ಕೊಂಡು ಬರ್ತಿರ್ಬೇಕಾದ್ರೆ, ಏನಿಲ್ಲ ರೀ, ಇವರಿಗೆ ದಾಸಪ್ಪ ಇವರಿಗೆ ದಾನ ಕೊಟ್ಟೆ, ಇವರು ಕೂಡ ಒಗಟಾಗಿ ಏನೇನೋ ಹೇಳ್ತಾ ಇದ್ದಾರೆ, ಕಾಗೆ ಮರಿ ಕೋಗಿಲೆ ಮರಿ ಅಂತ, ನನಗೇನು ಅರ್ಥನೇ ಆಗ್ತಿಲ್ಲ ಅಂತ ಈ ಕಡೆ ಸುಮಿತ್ರಾ ಹೇಳ್ತಿರ್ಬೇಕಾದ್ರೆ, ಏನಾಯಿತು, ಏನು ಹೇಳ್ತಿದ್ದೀರಾ, ನಮಗೇನು ಅರ್ಥ ಆಗ್ತಿಲ್ಲ, ಬಿಡಿಸಿ ಹೇಳಿ ಅಂತ ಅವನು ಕೂಡ ಕೇಳ್ತಿರ್ತಾನೆ. ಈ ಕಡೆ ಶಾರದಾ ಕೂಡ ಡೆಲಿವರಿ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ಲಮ್ ಏರಿಯಾಗೆ ಹೋದಾಗ ಅಲ್ಲಿ ಜ್ಯೋತಿಕಾ ಕೂಡ ಇರ್ತಾಳೆ. ಜ್ಯೋತಿಕಾ ತಂಗಿ ಶಾರದಾ ಹತ್ರ ತುಂಬ ಜಗಳ ಆಡ್ತಿರ್ಬೇಕಾದ್ರೆ ಇದನ್ನು ನೋಡ್ಬಿಟ್ಟು ಶಾರದಾ ಈ ಕಡೆ ಜ್ಯೋತಿಕಾ ಕೂಡ ಬರ್ತಾಳೆ. ಯಾರ ಹತ್ರ ಇನ್ನೂ ಜಗಳ ಆಡ್ತಿದ್ದೆ ಅಂತ ಬಂದು ನೋಡಿದಾಗ ಅಲ್ಲಿ ಶಾರದಾ ಕೂಡ ಇರ್ತಾಳೆ. ಶಾರದಾ ಜ್ಯೋತಿಕನ ನೋಡಿ ತುಂಬ ಶಾಕ್ ಆಗ್ತಾಳೆ. ಜ್ಯೋತಿಕಾ ಅವರೇ, ನೀವೇನು ಇಲ್ಲೇನು ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಅದಕ್ಕೇ ಇವರು ನಮ್ಮ ಅಕ್ಕ ಆಯಿತಾ, ಇವರೇ ನಮ್ಮ ಜೊತೆ ಇರೋದು ಅಂತ ಹೇಳಿ ಹೇಳ್ತಿರ್ತಾರೆ. ಇವಳು ನೋಡಿ ಅಕ್ಕ ಬಾಯಿ ಬಂದಂಗೆ ಬೈತಿದ್ದಾಳೆ ಅಂತ ಹೇಳ್ಬಿಟ್ಟು ದಿವ್ಯಾ ಈ ಕಡೆ ಜ್ಯೋತಿಕಾಗೆ ಹೇಳ್ತಾ ಇರ್ತಾಳೆ. ನಿನಗೇನಾದ್ರು ತಲೆ ಕೆಟ್ಟಿದೆ, ಯಾರ ಹತ್ರ ಏನು ಮಾತಾಡಬೇಕಂತ ನಿನಗೆ ಗೊತ್ತಿಲ್ಲ ಅಂತ ಜ್ಯೋತಿಕಾ ಹೇಳ್ತಾ ಇರ್ಬೇಕಾದ್ರೆ, ಅಕ್ಕ ನಿನಗೆ ಇವ್ರು ಗೊತ್ತಾ ನಿನಗೆ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ, ಗೊತ್ತಾ ಅಂತ ಅಲ್ಲ, ಅಲ್ಲಿ ಶಾರದಾ ಹೋಗಿ ಕೇಳ್ತಾಳೆ ಜ್ಯೋತಿಕಾ ಅವ್ರ, ನೀವು ಯಾಕೆ ಇಲ್ಲಿದ್ದೀರಾ ಅಂತ ಹೇಳಿ ಕೇಳಿದಾಗ ಜ್ಯೋತಿಕಾ ಕೂಡ ಹೇಳ್ತಾಳೆ, ಹಾಗೇನಿಲ್ಲ, ನಾನು ಮಿಸ್ ವರ್ಲ್ಡ್ ಅಲ್ವಾ, ಸೊ ಹಾಗಾಗಿ ನಾನು ಬಡವ್ರಿಗೆಲ್ಲ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ, ಅದಕ್ಕೆ ಇಸ್ಲಾಮಿಗೆ ಬಂದೆ, ಸೊ ಹಾಗಾಗಿ ಆವಾಗವಾಗ ನಾನು ಇಸ್ಲಾಮಿಗೆ ಬರ್ತಾ ಇರ್ತೀನಿ, ಇವರೆಲ್ಲ ನನ್ನ ಪರಿಚಯ ಇದ್ದಾರೆ, ಹಂಗಾಗಿ ಅವಳು ನನಗೆ ಅಕ್ಕ ಅಂತ ಹೇಳಿ ಅಂದಿರ್ತಾಳೆ. ಅಷ್ಟೇ, ನೀನು ಅದ್ರ ಬಗ್ಗೆ ಎಲ್ಲ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡ, ಎಲ್ಲನೂ ಸೋಷಿಯಲ್ ಮೀಡಿಯಾದ ಎಲ್ಲನೂ ಇದೇ ಥರ ಇರೋದಕ್ಕಾಗಲ್ಲ, ಹಾಗಾಗಿ ನಾನು ಎಲ್ಲರಿಗೂ ಹೆಲ್ಪ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಬಂದೆ, ಅವಾಗವಾಗ ಇಲ್ಲಿ ಬರ್ತಿರ್ತೀನಲ್ಲ, ಆಗಾಗ ಅವಳು ಹಂಗೆ ಅಂದಿರ್ತಾಳೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಓ ಹೌದಾ, ಸರಿ ಆಯಿತು, ಇವ್ರು ಯಾರು ಅಂತ ನಿನಗೆ ಗೊತ್ತಾ ಅಂತ ದಿವ್ಯಾ ಕೇಳ್ತಿರ್ಬೇಕಾದ್ರೆ, ಹಾಂ ಇವರು ನಮ್ಮ ಮನೆ ಕೆಲಸದವರು ಶಾರದಾ ಅಂತ ಹೇಳಿ ಈ ಕಡೆ ಹೇಳ್ತಿರ್ತಾಳೆ. ಡೆಲಿವರಿ ಕೊಡೋಕ್ಕೆ ಬಂದಿದ್ದೆ ಅಂತ ಹೇಳಿ ಶಾರದಾ ಹೇಳ್ತಾಳೆ. ಸರಿ ಆಯಿತು, ಅಮೌಂಟ್ ಕೊಡ್ತೀನಿ, ತೊಗೊಂಡೋಗು ಅಂತ ಹೇಳಿ ಶಾರದಂಗೆ ಅಮೌಂಟ್ ಕೊಟ್ಟಿರ್ತಾಳೆ. ಶಾರದಾಗೆ ಅಲ್ಲಿ ಡೌಟ್ ಹೊಡಿತಾ ಇರುತ್ತೆ, ಬಟ್ ಅವಳೇನು ಕೇಳೋದೇನೆ ದುಡ್ಡು ಇಸ್ಕೊಂಡು ಅವಳು ಕೂಡ ಸುಮ್ಮನೆ ಆಗ್ತಾಳೆ. ಈ ಕಡೆ ಮನೆಯವರೆಲ್ಲರಿಗೂ ಈ ಕಡೆ ಒಗಟಾಗಿ ಈ ಕಡೆ ದಾಸಪ್ಪ ಹೇಳ್ತಾ ಇರ್ಬೇಕಾದ್ರೆ, ಏನು ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಮತ್ತೆ ಸುಮಿತ್ರಾ ಕೇಳ್ದಾಗ, ಆಗಲ್ಲ ಅಮ್ಮ, ಈ ಕಡೆ ನೋಡು, ಬೆಟ್ಟದ ನೆಲ್ಲಿಕಾಯಿಗೂ ಸಮುದ್ರಲ್ಲಿರೋ ಹೊಪ್ಪುಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ, ಎಲ್ಲಿಗೆಲ್ಲಿಗೋ ಸಂಬಂಧ, ಹಾಗೆಯೇ ನಿನ್ನ ಜೊತೆ ಇರೋದು, ನಿನ್ನ ಹತ್ರ ಇರೋದು ಯಾವುದು ನಿಂದಲ್ಲ, ಬೇರೆಯವ್ರ ಹತ್ರ ಇರೋದು ಕೂಡ ಯಾರ್ದೋ ಅವ್ರದ್ದಲ್ಲ ಆಯಿತಾ, ಅದಲು ಬದಲಾಗಿದೆ, ಇಲ್ಲಿ ಏನು ನಡೀತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು, ನಾನು ಹೇಳೋದು ಯಾವುದೂ ನಿಮಗೆ ಅರ್ಥ ಆಗಲ್ಲ, ಕಾಲನೇ ಎಲ್ಲ ನಿಮಗೆ ಉತ್ತರ ಕೊಡುತ್ತೆ, ಬೇರೆಯವರಿಗೆಲ್ಲರಿಗೂ ನಿಜ ಏನು ಅಂತ ಎಲ್ಲರಿಗೂ ಗೊತ್ತು, ಆದರೆ ಅವರು ಕೂಡ ಬಾಯಿ ಬಿಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ, ಆದರೆ ನಿಮ್ಮ ಹಿಂದೆ ನಡೀತಿರೋದು ಎಲ್ಲನೂ ಸುಳ್ಳು, ಆದರೆ ನಿನಗೆ ಗೊತ್ತಿಲ್ಲದಿರೋದು ಒಂದು ಸತ್ಯ ಇದೆ, ಆದರೆ ನಿನಗೆ ಬಯಲಾಗೋದಕ್ಕೆ ನಿನಗೆ ಇನ್ನೊಂದು ತುಂಬ ಟೈಮ್ ಬೇಕು, ದೇವರೇ ಎಲ್ಲನೂ ನಿನಗೆ ಉತ್ತರ ಕೊಡುತ್ತೆ, ನಾನು ಉತ್ತರ ಕೊಟ್ಟರೆ ಅದು ಸರಿ ಆಗಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ. ಅಲ್ಲ, ನೀವು ಏನು ಹೇಳ್ತಿದ್ದೀರ, ಕಾಗೆ ಕೋಗಿಲೆ ಅಂತೆಲ್ಲ ಹೇಳ್ತಿದ್ದೀರ, ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತಾಳೆ. ಅದನ್ನೇ ಹೇಳಿದ್ನಲ್ಲ, ಕೋಗಿಲೆ ಹತ್ರ ಕಾಗೆ ಮರಿ ಬೆಳೀತಿದ್ದೆ, ಅದು ಕೋಗಿಲೆಗೆ ಗೊತ್ತಿಲ್ಲ, ಆದರೆ ಕಾಗೆಗೆ ಗೊತ್ತು ಅದು ಕೋಗಿಲೆ ಅಮ್ಮ ಅಲ್ಲ ಅಂತ, ಆದರೆ ಅದನ್ನು ಕೂಡ ಏನೂ ಹೇಳ್ತಾ ಇಲ್ಲ, ಹಂಗೇ ನಿನಗೂ ಏನೂ ಅರ್ಥನೂ ಆಗ್ತಿಲ್ಲ, ಹಾಗೆ ನಿನಗೂ ಒಂದಿನ ಏನು ಸತ್ಯ ಅನ್ನೋದು ನಿನಗೂ ಗೊತ್ತಾಗುತ್ತೆ ಆಯಿತಾ, ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಅಂತ ಹೇಳಿ ಈ ಕಡೆ ದಾಸಪ್ಪ ಕೂಡ ಹೇಳ್ತಾ ಇರ್ತಾರೆ. ಅಲ್ಲ, ನೀವು ಈ ಥರ ಒಗಟಾಗಿ ಹೇಳಿದ್ರೆ ನಮ್ಮ ಮನೆಯವ್ರಿಗೆಲ್ಲರಿಗೂ ಗಾಬರಿ ಆಗುತ್ತೆ, ಅದು ಏನಂತ ಬಿಡಿಸಿ ಹೇಳ್ಬೋದಲ್ಲ, ನಾನು ಹೇಳಿದ್ನಲ್ಲಪ್ಪ, ಕಾಲಾಯ್ ತಸ್ಮೈ ನಮ್ಮ, ಹಾಗೇನೆ ದೇವರೇ ನನ್ನ ಬಾಯಲ್ಲಿ
ಆಡಿಸ್ತಿದ್ದಾನೆ. ಅವನೇನು ಹೇಳ್ತಾನೋ ಅಷ್ಟೇ ನಾನು ನಿಮಗೆ ಹೇಳೋದಕ್ಕಾಗುತ್ತೆ, ನನಗೂ ಗೊತ್ತಿರಲ್ಲ. ನೀವೇನು ತಿಳ್ಕೊತೀರೋ ಅದು ನಿಮಗೆ ಬಿಟ್ಟಿದ್ದು. ನಿನಗೆ ಎಲ್ಲನೂ ದೇವರು ದೇವರೇ ನಿನಗೆ ಎಲ್ಲ ದಾರಿನೂ ತೋರಿಸ್ತಾನೆ, ಎಲ್ಲನೂ ನಿಮಗೆ ಒಳ್ಳೆಯದಾಗುತ್ತೆ ಆಯಿತಾ. ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ದಾಸಪ್ಪ ಕೂಡ ಹೇಳ್ತಿದ್ದಾರೆ. ಅಲ್ಲ ನೀವು ಈ ಥರ ಮನೆಯವ್ರಿಗೆಲ್ಲರಿಗೂ ಈ ಥರ ಒಗಟೊಗಟಾಗಿ ಹೇಳ್ಬಿಟ್ಟು ಆದರೆ ಅವ್ರಿಗೆ ತಲೆ ಕೆಡಿಸ್ಬಿಟ್ಟು ಈಗ ಹೋಗ್ತೀನಿ ಅಂತಂದರೆ ಏನು ಅರ್ಥ ಅಂತ ಅಂದಾಗ, ಟೈಮ್ ಬಂದಾಗ ನಾನು ಮತ್ತೆ ಬಂದೇ ಬರ್ತೀನಿ, ಆಗೆಲ್ಲ ನಿಮಗೆ ಗೊತ್ತಾಗುತ್ತೆ ಅಂತೇಳಿ ದಾಸಪ್ಪ ಅಲ್ಲಿ ಕೂಡ ಹೇಳ್ತಾ ಇರ್ತಾನೆ. ಈ ಕಡೆ ಇದನ್ನೆಲ್ಲ ಕೇಳಿಸ್ಕೊಂಡು ಪಾರಿಜಾತಗೆ ತುಂಬ ಗಾಬರಿ ಆಗ್ತಾರೆ. ಸಿದ್ಧಾರ್ಥ ಕೂಡ ಏನಿದು ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಇವರು ಅಂತೇಳಿ ಈ ಕಡೆ ಸಿದ್ಧಾರ್ಥ ಯೋಚನೆ ಮಾಡ್ತಿರ್ತಾನೆ. ಸರಿ ಅಂತ ಹೋಗಿ ಬರ್ತೀನಿ ಅಂತ ದಾಸಪ್ಪ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಸುಮಿತ್ರಾ ಏನು ಯೋಚನೆ ಮಾಡ್ತಿದ್ದೆ ನಡಿ ಒಳಗಡೆ ಅಂತೇಳಿ ಕರಿತಿರ್ಬೇಕಾದ್ರೆ, ಅಲ್ಲ ಅವ್ರೇನೋ ಹೇಳಿದ್ರಲ್ಲ ನನಗೇನು ಅರ್ಥನೇ ಆಗಲಿಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ನಿಜ ಏನಿದೆ ಅದು ಗೊತ್ತಾಗ್ಬಿಡುತ್ತಾ ಅಂತ ಈ ಕಡೆ ಪಾರಿಜಾತಗೆ ಯೋಚನೆ ಆಗ್ತಿರುತ್ತೆ. ಈ ಕಡೆ ಮನೋರೆಲ್ಲರೂ ಜ್ಯೋತಿಕಾಗೆ ಹೇಳ್ತಾ ಇರ್ತಾರೆ, ಅಯ್ಯೋ ಅಕ್ಕ ಅವ್ರು ನಿನ್ನ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅಂದ್ಕೊಂಡು ನಿನ್ನ ಬಗ್ಗೆ ಎಲ್ಲ ಹೇಳ್ತಿದ್ದೆ ನಾನು ಅಂತ ಹೇಳ್ತಾ ಇರ್ತಾಳೆ ದಿವ್ಯನೂ ಕೂಡ. ಈ ಕಡೆ ದಿವ್ಯ ಅಣ್ಣ ಇದ್ದನು, ನಾನು ಅವಳಿಗೆ ಎಷ್ಟು ಹೇಳೋದು ತಡಿಲೇ ಇಲ್ಲ, ಎಲ್ಲನೂ ಬಾಯ್ ಬಿಟ್ಟು ಅವಳತ್ತು ತುಂಬ ಜಗಳ ಆಡೋಕ್ಕೆ ನೋಡ್ತಾ ಇದ್ಲು ಅಂತ ಹೇಳ್ತಾ ಇರ್ತಾಳೆ. ನೀನು ಸುಮ್ಮನೆ ಇರೋದಕ್ಕಾಗಲ್ವಾ, ಸರಿ ಆಯಿತು ನಾನು ಇಲ್ಲಿದ್ದರೆ ಅವಳಿಗೆ ಡೌಟ್ ಬರುತ್ತೆ, ಅವಳ ಮನೆಗೆ ಹೋಗೋಷ್ಟು ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಕಾಲಿಡು ಅಂತ ಈ ಕಡೆ ಅವ್ರ ಅಪ್ಪನೂ ಕೂಡ ಹೇಳ್ತಾ ಇರ್ತಾಳೆ. ಅವಳು ಪಕ್ಕದಲ್ಲಿ ಫೋನ್ ಇರುತ್ತೆ, ಫೋನ್ ಎತ್ಕೊಳ್ಳೋಕೆ ಹೋಗ್ತಾಳೆ, ಅದೇ ಆಲ್ಬಂಬಲ್ಲಿರೋ ಫೋಟೋನೇ ನೋಡ್ತಾನೆ ಇರಲ್ಲ. ಅಪ್ಪ ಸರಿ ಆಯಿತು ಡೆಲಿವರಿ ಹೇಗೋ ಕೊಟ್ಟಾಯಿತು, ಅಪ್ಪ ಬೇಗ ಹೋಗಿ ತಲುಪಿದ್ರೆ ಸಾಕು, ಜ್ಯೋತಿಕವ್ರು ಬರ್ತಿದ್ದಾರೆ ಅಲ್ವಾ ಅಂತೇಳಿ ಮನಸ್ಸಲ್ಲೇ ಅಂದ್ಕೊತಾ ಇರ್ತಾಳೆ. ಈ ಕಡೆ ಶಾರದನೂ ಕೂಡ ಜ್ಯೋತಿಕನೂ ಕೂಡ ಅದೇ ಟೈಮ್ಗೆ ಹೋಗಿ ಬರ್ತಾ ಇರ್ತಾಳೆ. ಅಲ್ಲ ಜ್ಯೋತಿಕವ್ರು ನೋಡಿದ್ರೆ 5 ಸ್ಟ್ಯಾಂಡರ್ಡ್ ಆಗಿದ್ದಾರೆ, ಇವ್ರು ಈ ಥರ ಸ್ಲಮ್ ಏರಿಯಾಗೆ ಲೋಕಲ್ ಪೀಪಲ್ನೆಲ್ಲ ಮಾತಾಡಲ್ಲ, ಆದರೂ ಇವ್ರು ಹೆಂಗೆ ಇಲ್ಲಿಗೆ ಬಂದು ಮಾತಾಡಿಸಿ ಅವ್ರನ್ನೆಲ್ಲ ಜೊತೆಲಿರೋದು ಏನು ಅಂತ ಅರ್ಥ ಆಗ್ತಿಲ್ಲ ಅಂತೇಳಿ ಅಂದ್ಕೊತಾ ಇರ್ತಾಳೆ. ಈ ಕಡೆ ದಾಸಪ್ಪ ಏನೇನು ಹೇಳಿದ್ರು ಅನ್ನೋದನ್ನ ಈ ಕಡೆ ಮತ್ತೆ ನೆನ್ಪು ಮಾಡ್ಕೊತಾ ಇರ್ತಾರೆ ಮನೆಯವರೆಲ್ಲನೂ ಕೂಡ. ಈ ಕಡೆ ಸಿದ್ಧಾರ್ಥ ಕೂಡ ನೆನ್ಪು ಮಾಡ್ಕೊತಾ ಇರ್ತಾರೆ. ಸುಮಿತ್ರಾಗೆ ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನ ಆಗ್ತಿರಲ್ಲ. ಸುಮಿತ್ರಾ ಅಂತ ಕರೆದ್ರು ಅವಳು ರೆಸ್ಪಾನ್ಸ್ ಮಾಡ್ತಿರಲ್ಲ. ಈ ಕಡೆ ದಾಸಪ್ಪ ಕೂಡ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ನೆನೆಸ್ಕೊಂಡು ಈ ಕಡೆ ಅದಕ್ಕೆ ಈಗ ಸುಮಿತ್ರಾ ಗಂಡನೂ ಹೇಳ್ತಿರ್ತಾರೆ, ಏನು ಯೋಚನೆ ಮಾಡ್ತಿದ್ದೆ ಸುಮಿತ್ರಾ ಅಂತ. ಅಲ್ಲ ಅವ್ರು ಏನು ಹೇಳಿದ್ರು ಅದು ನನಗೆ ಅರ್ಥನೇ ಆಗಲಿಲ್ಲ, ಅವ್ರು ಏನೋ ಹೇಳಿದ್ರು ಆದರೆ ನನ್ನಿಂದ ಸತ್ಯ ಏನೋ ಮುಚ್ಚಿದೆ ಅನ್ನೋ ಥರ ಕಾಣಿಸ್ತಿದೆ ನನಗೆ ಅಂತಾಗ ಸಿದ್ಧಾರ್ಥ ಕೂಡ ಹೌದು ಅವ್ರು ಹೇಳಿದ್ರಲ್ಲಿ ಏನೋ ಒಂದು ಅರ್ಥ ಇದೆ, ಕೋಗಿಲೆ ಕಾಗೆ ಮರಿ ಕೋಗಿಲೆ ಹತ್ರ ಬೆಳೆದಿದೆ ಅಂತೆಲ್ಲ ಹೇಳ್ತಿದ್ದಾರೆ, ಏನದು ಅರ್ಥ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಸಿದ್ಧಾರ್ಥ ಹೇಳ್ತಿರ್ಬೇಕಾದ್ರೆ ಪಾರಿಜಾತ ಇದ್ದಿದ್ದು ನಿನಗೇನು ತಲೆ ಕೆಟ್ಟಿದ್ದೆ ಸಿದ್ಧಾರ್ಥ, ಅವಳು ತಲೆ ಕೆಡ್ಸ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ನೀನು ಅವಳು ಸಮಾಧಾನ ಮಾಡೋದ್ಬಿಟ್ಟು ಅವಳ ಥರನೇ ನೀನು ಆಡ್ತಿದ್ದೆಲ್ಲ, ಸುಮ್ಮನೆ ಇರಿ, ಯಾವ ಮಣ್ಣು ಯಾವ ಮಸಿನೂ ಇಲ್ಲ, ಅವ್ರು ಹೇಳ್ತಾರೆ ಅಂತ ನೀನು ಎಲ್ಲರೂ ನಂಬೇಕಂತ ಅವಶ್ಯಕತೆ ಇಲ್ಲ ಆಯಿತಾ ಅಂತ ಹೇಳ್ತಿರ್ಬೇಕು. ಸುಮಿತ್ರಾ ಗಂಡ ಇದನ್ನು ನೀನು ಹೋಗಿ ರೆಸ್ಟ್ ಮಾಡು ಆಯಿತಾ, ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರಾ ಕೂಡ ಅವಳು ಏನು ಹೇಳಿದ್ರು ಅದು ತಲೆ ಕೆಡ್ಸ್ಕೊಳ್ದು, ಅವಳು ಕೂಡ ದಾಸಪ್ಪ ಏನು ಹೇಳಿದ್ರು ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾಳೆ. ಯೋಚನೆ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕಾಲು ಎಡವಿ ಬೀಳೋ ಥರ ಆಗ್ಬೇಕಾದ್ರೆ ಶಾರದಾ ಬಂದು ಹಿಡ್ಕೊತಾಳೆ. ಏನಾಯ್ತಮ್ಮ ಶಾರದಾ ಅಂತ ಕೇಳಿದಾಗ ಇವರು ಕಾಲು ಎಡವಿ ಬೀಳ್ತಿದ್ರು ಎಷ್ಟು ಬಂದರು ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಹುಷಾರಾಗಿ ಹೋಗಿ ರೆಸ್ಟ್ ಮಾಡು ಅಂತ ಹೇಳ್ತಿರ್ತಾರೆ. ಈ ಕಡೆ ಮುಂದಿನ ಸಂಚಿಕೆಯಲ್ಲಿ ಶಾರದಾ ಕೂಡ ಒಂದು ಕತೆ ಹೇಳ್ತಾ ಇರ್ತಾಳೆ ಅವ್ರ ಮಗಳಿಗೆ ಕೂಡ. ಒಬ್ಬ ಕಳ್ಳ ಬರ್ತಾನೆ, ಕಳ್ಳ ಮೂಗು ಮುಚ್ಕೊಂಡಿರ್ತಾನೆ, ಬಟ್ಟೆ ಮುಚ್ಕೊಂಡಿರ್ತಾನೆ, ಒಬ್ಬ ರಾಜ್ಕುಮಾರಿನ ಎತ್ಕೊಂಡು ಹೋಗ್ತಾನೆ, ಯಾರಿಗೂ ಕೇಳಿದೆ ರಾಜ್ಕುಮಾರಿ ಕೂಡ ಅವನ ಜೊತೆ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಶಾರದಾ ಅವ್ರ ಮಗಳಿಗೆ ಒಂದು ಸ್ಟೋರಿ ಹೇಳ್ತಿರ್ತಾರೆ. ಆದರೆ ಶಾರದನ ಮಗಳು ನಿಜವಾಗ್ಲೂ ಕಿಡ್ನಾಪ್ ಮಾಡ್ಕೊಂಡು ಆ ಹುಡುಗ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇವತ್ತಿನ ಸಂಚಿಕೆಯಲ್ಲಿ ಮುಕ್ತ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.